ಎಲ್ಲರಿಗೂ ನಮಸ್ಕಾರ. KPSCಯಿಂದ ಫಾರ್ಮಸಿಸ್ಟ್ಗೆ ಒಂದು ನೋಟಿಫಿಕೇಷನ್ ಬಂದಿದೆ. ಯಾರೆಲ್ಲ 2022ನಲ್ಲಿ ಗೌರ್ಮೆಂಟ್ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀರಾ ಅವ್ರಿಗೆ ಕಟ್ ಆಫ್ ಲಿಸ್ಟ್ನ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರುವುದು. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದು ಶಾರ್ಟ್ ವಿಡಿಯೋ, ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಇಲ್ಲಿ ಪ್ರಕಟಣೆಯಲ್ಲಿ ನೋಡ್ಬೋದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಗೌರ್ಮೆಂಟ್ ಕಾಲ್ ಫಾರ್ಮ್ ಆಗಿತ್ತು 2/9/2022ರಲ್ಲಿ. ಸೊ ಅದೊಂದು ಆರ್ಡರ್ ಅವಾಗ ಬಂದು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಅವ್ರಿಗೆ ಈಗ ಕಟ್ ಆಫ್ ಲಿಸ್ಟ್ನ ಬಿಟ್ಟಿರುವಂಥದ್ದು ಅವ್ರವ್ರ ಕ್ಯಾಟಗರಿಯನ್ನು ತಕ್ಕನಾಗಿ. ನೀವು ಫಸ್ಟ್ ಆರ್ಡರ್ ಕಾಪಿದು ಡೀಟೇಲ್ಸ್ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಪ್ರಕಟಣೆಯಲ್ಲಿ ನೀಡಿದ್ದಾರೆ. ಹಾಗೆ ಹುದ್ದೆ ಬಂದು ಫಾರ್ಮಸಿ ಅಧಿಕಾರಿ. ಹಾಗೆ ದಿನಾಂಕ ನೋಡೋದಾದರೆ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಕಟ್ ಆಫ್ ಲಿಸ್ಟ್ ಎರಡೂ ಇಲ್ಲಿ ಡೀಟೇಲ್ಸ್ ಕೊಟ್ಟಿರುವಂಥದ್ದು ಈ ಲೆಟರ್ನಲ್ಲಿ. 26/8/24ರಿಂದ 3/9/24 ಅಂದರೆ ಇದೇ ತಿಂಗಳು 26ರಿಂದ ಮತ್ತು ಮುಂದಿನ ತಿಂಗಳು 3ನೇ ತಾರೀಕು ತನಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುವಂಥದ್ದು. ನೋಡ್ಬೋದು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನೆಲ್ಲ ತಗೊಂಡು ಹೋಗಬೇಕು ಅನ್ನೋದೆಲ್ಲ ಇದೆ. ಇದಕ್ಕಿಂತ ಫಸ್ಟ್ ನಾವು ಕಟ್ ಆಫ್ ಲಿಸ್ಟ್ನ ನೋಡೋಣ. ನೋಡಿ, ಇದು ಕಟ್ ಆಫ್ ಲಿಸ್ಟ್ ಇರುವಂಥದ್ದು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಳಿಕೆ ಮೂಲ ವೃತ್ತದಲ್ಲಿ ಖಾಲಿ ಇರುವ ಫಾರ್ಮಸಿ ಅಧಿಕಾರಿ ಹುದ್ದೆಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಿರುವ ಅಭ್ಯರ್ಥಿಗಳ ಕಟ್ ಆಫ್ ಅಂತ ಇದೆ. ಇಲ್ಲಿ ನೋಡ್ಬೋದು ನಿಮ್ಮ ಕ್ಯಾಟಗರಿ ವೈಸ್ ಇಲ್ಲಿ ಕಟ್ ಆಫ್ ಲಿಸ್ಟ್ನ ಬಿಟ್ಟಿರುವಂಥದ್ದು. ಇಲ್ಲೇನು ವಿಶೇಷತೆ ಅಂದರೆ 75% ಎಬೋವ್, 80% ಬಿಲೋ ಅಷ್ಟರಲ್ಲಿ ಬಿಟ್ಟಿಲ್ಲ, 75% ಅಷ್ಟರಲ್ಲೇ ಬಿಟ್ಟಿರುವಂಥದ್ದು ಕಟ್ ಆಫ್. ಇದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನರ್ಸಿಂಗಾಗೆ, ರೇಡಿಯಾಲಜಿ ಅವ್ರಿಗೆಲ್ಲರಿಗೂ ಸಹ 80% ಎಬೋವ್ ಇರುವಂಥದ್ದು ಕಟ್ ಆಫ್ ಲಿಸ್ಟ್. ಬಟ್ ಫಾರ್ಮಸಿ ಅವ್ರಿಗೆ 75%ಗೆ ನಿಲ್ಲಿಸಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ನಿಮ್ಮ ಕ್ಯಾಟಗರಿ ವೈಸ್ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ನೋಡ್ಕೊತೀರಾ. ಈ ಪರ್ಸೆಂಟೇಜ್ ಬಂದು ನೀವು SLC ಆ್ಯಂಡ್ ಫಾರ್ಮಸಿನಲ್ಲಿ ಡಿ ಫಾರ್ಮಸಿ ಮಾಡಿದರೆ, ಹಾಗೆ ಬಿ ಫಾರ್ಮಸಿ ಮಾಡಿದರೆ ಅದೆರಡೂ ಕೂಡ ನೀವು 50-50% ತಗೊಂಡು ಆ ಪರ್ಸೆಂಟೇಜ್ನ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು. ಇದಿಷ್ಟು ಕ್ಯಾಟಗರಿ ವೈಸ್ ಬಿಟ್ಟಿರುವಂತಹ ಕಟ್ ಆಫ್ ಲಿಸ್ಟು. ನಾನು ಸಹ ಅಪ್ಲೈ ಮಾಡಿದ್ದೀನಿ, ನಾನು ಸಹ ನೋಡಿದ್ದೀನಿ ಇನ್ನೊಂದು. ಆ್ಯಂಡ್ ಇಲ್ಲಿ ವಿಶೇಷ ಸೂಚನೆ ನೋಡ್ಬೋದು, ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಗಳಲ್ಲಿ ದಾಖಲಿಸಿರುವ ಮಾಹಿತಿ ಅನುಸಾರ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಿರುವ ಅಭ್ಯರ್ಥಿಗಳ ಶೇಕಡಾವಾರು ಕಟ್ ಆಫ್ ಪ್ರಕಟಿಸಿದ್ದು, ಇದು ತಾತ್ಕಾಲಿಕವಾಗಿದ್ದು ಮೂಲ ದಾಖಲಾತಿಗಳ ಪರಿಶೀಲನೆಯ ನಂತರ ಬದಲಾವಣೆ ಒಳಪಟ್ಟಿರುತ್ತದೆ. ಇದು ಫಸ್ಟ್ ಸ್ಟೇಜ್ ಅಂತ ಹೇಳ್ಬೋದು. ಈಗ ಕಟ್ ಆಫ್ ಲಿಸ್ಟ್ನ ಬಿಟ್ಟಿದ್ದಾನೆ. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಕಟ್ ಆಫ್ ಲಿಸ್ಟ್ನಲ್ಲಿ ಪರ್ಸೆಂಟೇಜ್ ಇನ್ನೂ ಜಾಸ್ತಿ ಮಾಡ್ತಾನೆ, ಆಗ ಇನ್ನೂ ಸ್ವಲ್ಪ ಜನ ಫಿಲ್ಟರ್ ಆಗ್ತಾರೆ. ಸೊ ಅದು ಸೆಕೆಂಡ್ ರೌಂಡ್. ಆದ್ದರಿಂದ ಇದನ್ನು ತಾತ್ಕಾಲಿಕ ಅಂತ ಅವರು ನೀಡುವಂಥದ್ದು. ಈ ಕಟ್ ಆಫ್ ಲಿಸ್ಟ್ ಆದಮೇಲೆ ನಮಗೊಂದು ಲಿಂಕ್ ಕೊಡ್ತಾನೆ. ಆ ಲಿಂಕ್ನಲ್ಲಿ ನಾವು ಅಪ್ಲೈ ಮಾಡಿರ್ತೀವಲ್ಲ ಆ ಪೋಸ್ಟಿಗೆ, ಆ ಅಪ್ಲಿಕೆಂಟ್ ನಂಬರ್ ಹಾಕಿದ್ರೆ ಅಲ್ಲಿ ವ್ಯಾಲ್ಯೂಯಬಲ್ ಅಂತ ಬಂದ್ರಷ್ಟೇ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು. ನಮ್ಮ ಪರ್ಸೆಂಟೇಜ್ ತಕ್ಕನಾಗಿ ಅಲ್ಲಿ ವ್ಯಾಲ್ಯೂಯಬಲ್, ಇನ್ವ್ಯಾಲ್ಯೂಯಬಲ್ ಅಂತ ಕೊಟ್ಟಿರುತ್ತೆ. ನಾವು ಅಪ್ಲೈ ಮಾಡಿ ಅಪ್ಲೋಡ್ ಮಾಡಿರ್ತೀವಲ್ಲ, ಸೊ ಯಾರು ವ್ಯಾಲ್ಯೂಯಬಲ್ ಅಂತ ಇರುತ್ತೆ ಅವರಷ್ಟೇ ಹೋಗಬೇಕಾಗಿರುವಂಥದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೆಲ್ಲ ಬೇಕು ಅಂತ ಇಲ್ಲಿ ಇದೆ ನೋಡ್ಬೋದು. ನಾವು ಅಪ್ಲಿಕೇಶನ್ ಹಾಕಿರುವಂಥದ್ದು ಲೆಟರ್, ಆ್ಯಂಡ್ ನಾವು ಬಿಲ್ ಅಮೌಂಟ್ ಕಟ್ಟಿರುವಂಥದ್ದು ಪೋಸ್ಟ್ ಆಫೀಸ್ ಪ್ರತಿ, ಫೋಟೋ, 1 to 10th ಮಾರ್ಕ್ಸ್ ಕಾರ್ಡ್ಸ್, ಇನ್ಕಮ್ ಸರ್ಟಿಫಿಕೇಟ್, ಈ ರೀತಿ ಎಲ್ಲವನ್ನೂ ಸಹ ಕೇಳಿದ್ದಾರೆ. ನೀವು ಇಲ್ಲಿ ನೋಡ್ಕೋಬೋದು. ಇದಿಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೇಳಿರುವಂಥದ್ದು. ಹಾಗೆ ಡೇಟ್ ಸಹ ಹೇಳಿದ್ದೀನಿ, 26ರಿಂದ ಮುಂದಿನ ತಿಂಗಳು 3ನೇ ತಾರೀಕು ತನಕ ಇರುವಂಥದ್ದು. ಆ್ಯಂಡ್ ಷರತ್ತುಗಳು ಇದೆ, ಅದನ್ನು ಸಹ ನೋಡ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಸ್ಥಳದಲ್ಲಿ ನಡೆಯುತ್ತೆ ಅಂತ ಹೇಳೋದಾದರೆ, ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ, ಸೆಮಿನಾರ್ ಹಾಲ್ 2nd, ಕುಷ್ಠರೋಗ ಆಸ್ಪತ್ರೆ ಆವರಣ, ಮಾಗಡಿ ರಸ್ತೆ, ಬೆಂಗಳೂರು. ಈ ಸ್ಥಳದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುವಂಥದ್ದು. ಸೊ ಯಾರೆಲ್ಲ 2022ನಲ್ಲಿ ಅಪ್ಲೈ ಮಾಡಿದ್ದೀರಾ ಅವರು ಕಟ್ ಆಫ್ ಲಿಸ್ಟ್ನ ನೋಡ್ಕೊಳ್ಳಿ. ಆ್ಯಂಡ್ ಕ್ಲೀನಾಗಿ ಇಲ್ಲಿ ಎಲ್ಲನೂ ಓದ್ಕೊಳ್ಳಿ. ನೀವು ಇಲ್ಲಿ ಏನೇನಿದೆ ಅನ್ನೋದು. ಅದಾದಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ನಲ್ಲಿ ಯಾರೆಲ್ಲ ಅಪ್ಲೈ ಮಾಡಿರ್ತೀರೋ ಅವ್ರಿಗೂ ಸಹ ತಿಳಿಸಿ. ಏನಕ್ಕೆ 2 years ಗ್ಯಾಪ್ ಆದಮೇಲೆ ಈ ಲೆಟರ್ನ ಬಿಟ್ಟಿರುವಂಥದ್ದು. ಸೊ ಅವರು ಏನು ಬಿಡ್ತಾರೋ ಇಲ್ವೋ ಅಂತ ಇರ್ತಾರೆ, ಅವ್ರಿಗೂ ತಿಳಿಸಿ. ಅವ್ರದ್ದು ಏನಾದರೂ ರ್ಯಾಂಕಿಂಗ್ ಇದ್ದರೆ ಅವ್ರಿಗೂ ಗೌರ್ಮೆಂಟ್ ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದೆ ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿವನ್.